ನಕ್ಷತ್ರ ಧ್ವನಿ ಕಥೆಗಳ ಲೋಕಕ್ಕೆ ಸ್ವಾಗತ. ಜೀವನದಲ್ಲಿ ನಾವು ನಿರಂತರ ಓಡುತ್ತಲೇ ಇರ್ತೇವೆ, ಆದರೆ ಆ ಓಟದ ಗುರಿಯನ್ನೇ ಮರೆತು ಬಿಟ್ಟಿರ್ತೀವಿ. ರಾಮು ಕೂಡ ಹಾಗೆ. ಅವನೊಬ್ಬ ಸಾಮಾನ್ಯ ವ್ಯಕ್ತಿ. ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗಿಂತ ಮುಂಚೆ ಎದ್ದು ದುಡಿಮೆಯಲ್ಲೇ ತನ್ನ ದಿನವನ್ನೆಲ್ಲ ಕಳೆಯುತ್ತಿದ್ದಂತಹ ವ್ಯಕ್ತಿ. ಅವನಿಗೆ ಒಂದು ಗಟ್ಟಿಯಾದ ನಂಬಿಕೆ ಇತ್ತು, ಹಣ ಇದ್ರೆ ಎಲ್ಲವೂ ಇರುತ್ತೆ ಅಂತ. ಒಂದು ದಿನ ಅವನ ತಾಯಿ ಇದ್ದಕ್ಕಿದ್ದ ಹಾಗೆ ಅಸ್ವಸ್ಥರಾದರು. ಮಂಚದ ಮೇಲೆ ಮಲಗಿದ್ದ ತಾಯಿ ನಿಧಾನವಾಗಿ ಹೇಳಿದರು, ಇಂದು ಮನೆಯಲ್ಲೇ ಇರಬಾರದೆ ಅಂತ. ರಾಮು ಕ್ಷಣಕಾಲ ನಿಂತ, ಆದರೆ ಕೆಲಸದ ಆತುರ ಅವನನ್ನ ಗೆದ್ದಿತು. ನಾಳೆ ನೋಡ್ಕೊಳ್ತೀನಿ ಅಮ್ಮ ಅಂತ ಹೇಳಿ ಹೊರಟೇ ಬಿಟ್ಟ. ಹಾಗೆ ಎಂದಿನಂತೆ ಸಂಜೆ ಮನೆಗೆ ಬಂದಾಗ ಮನೆ ವಿಚಿತ್ರವಾಗಿ ಮೌನವಾಗಿತ್ತು. ಮಾತಿಲ್ಲ, ನಗು ಇಲ್ಲ. ಆ ಮೌನವೇ ಅವನ ಹೃದಯವನ್ನ ಚೂರು ಚೂರಾಗಿಸಿತ್ತು. ಆ ಕ್ಷಣದಲ್ಲಿ ರಾಮು ಅರ್ಥ ಮಾಡಿಕೊಂಡ, ಹಣಕ್ಕಿಂತ ಅಮೂಲ್ಯವಾದದ್ದನ್ನ ತಾನು ಕಳೆದುಕೊಂಡಿದ್ದೇನೆ ಅನ್ನೋದನ್ನ. ಸಮಯ ಹಿಂದಿರುಗಿ ಬರಲ್ಲ, ಮಾತು ಹೇಳದೆ ಹೋದ ಪ್ರೀತಿ ಮರಳಿ ಸಿಗಲ್ಲ. ಆ ದಿನದಿಂದ ರಾಮು ಬದಲಾದ. ಕೆಲಸವನ್ನು ಇನ್ನೂ ಅವನ ಜೀವನದ ಭಾಗವನ್ನಾಗಿ ಮಾಡಿಕೊಂಡ. ಆದರೆ ಅದಕ್ಕಿಂತ ಮುಂಚೆ ಸಂಬಂಧಗಳಿಗೆ ಅವನು ಮೌಲ್ಯ ಕೊಟ್ಟ. ಅವನಿಗೆ ಈಗ ಗೊತ್ತು, ಹಣ ಜೀವನಕ್ಕೆ ಅಗತ್ಯ, ಆದರೆ ಪ್ರೀತಿಯೇ ಜೀವನದ ಅರ್ಥ ಅಂತ. ಇದು ಕಥೆಗಳಲ್ಲಿನ ಸತ್ಯ, ಜೀವನದೊಳಗಿನ ಅರ್ಥ. ಕತೆ ಮುಗಿದರೂ ಭಾವನೆ ಉಳಿಯುತ್ತದೆ. ಇದೇ ನಕ್ಷತ್ರ ಧ್ವನಿ.